ಪ್ರೀತಿಯ ಸನ್ಮಿತ್ರರೇ, ವೀಕ್ಷಕರೇ, ಸಹೋದರ ಸಹೋದರಿಯರೇ, ನಮ್ಮ ಕರ್ನಾಟಕ, ದಕ್ಷಿಣ ಕನ್ನಡ ಹಾಗೂ ಮಂಗಳೂರಿನ ವಿವಿಧ ಪ್ರದೇಶಗಳಲ್ಲಿ ಎಂದು ಮಾತ್ರವಲ್ಲ ಇಡೀ ಭಾರತ ದೇಶದಲ್ಲಿ ಪ್ರಪಂಚದ ಹಲವು ಕಡೆ ಅತ್ಯಂತ ವ್ಯಾಪಕವಾಗಿ ವಿಜೃಂಭಣೆಯಿಂದ ನಮ್ಮ ಹಿಂದೂ ಮಿತ್ರರು, ಪ್ರೀತಿಯ ಹಿಂದೂ ಸಹೋದರರು ದಸರಾ ಆಚರಣೆ ನಡೆಸುವ ತವಕದಲ್ಲಿದ್ದಾರೆ. ಹಲವು ಕಡೆ ಆಚರಣೆ ನಡೆಸುತ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇಸ್ಲಾಂ ಧರ್ಮದ ಅನುಯಾಯಿಗಳಾದ ನಾವು, ಮುಸ್ಲಿಂ ಸಹೋದರರಾದ ನಾವು ಆ ದಸರಾ ಆಚರಣೆ ಅಥವಾ ಹಿಂದೂ ಧರ್ಮೀಯರ ಇನ್ನಿತರ ಆಚರಣೆಗಳಾದ ಅಷ್ಟಮಿ, ಗುದ್ದಲಿ ಪೂಜೆ, ಶಿವರಾತ್ರಿ, ಮಾರ್ನಮಿಯಂತಹ ಆಚರಣೆಗಳಲ್ಲಿ ಸೇರಿದರೆ ಮಾತ್ರ ಅದು ಧಾರ್ಮಿಕ ಸೌಹಾರ್ದತೆ ಆಗುವುದಿಲ್ಲ. ಅವರೊಂದಿಗೆ ಸೇರಿ ಅವರ ಆಚಾರ ವಿಚಾರಗಳು, ಅವರ ಹಬ್ಬ ಹರಿದಿನಗಳಲ್ಲಿ ಸಂಭ್ರಮಿಸುವುದಲ್ಲ ಸರಿಯಾದ ಧಾರ್ಮಿಕ ಸೌಹಾರ್ದತೆ. ಬದಲಾಗಿ ಈ ಒಂದು ವಿಡಿಯೋದ ಮೂಲಕ ವೀಕ್ಷಕರಾದ ನಿಮಗೆ ತಿಳಿಸುವುದೇನೆಂದರೆ, ಸರಿಯಾದ ಧಾರ್ಮಿಕ ಸೌಹಾರ್ದತೆ, ಸರಿಯಾದ ಭಾವೈಕ್ಯತೆ, ಭಾತೃತ್ವ ಏನೆಂದರೆ ಹಿಂದೂ ಧರ್ಮೀಯರು ಅಥವಾ ಇನ್ನಿತರ ಇಸ್ಲಾಂ ಅಲ್ಲದ ಅನ್ಯ ಧರ್ಮೀಯರ ಆಚಾರ ಅನುಷ್ಠಾನಗಳು, ಅವರ ಹಬ್ಬ ಹರಿದಿನಗಳು ಬರುವಾಗ ಅವರ ಆಚಾರಗಳಿಗೆ, ಅವರ ಹಬ್ಬಗಳಿಗೆ ನಾವು ಬೆಂಬಲಿಸಬೇಕೇ ಹೊರತು, ಅದಕ್ಕಾಗಿ ಸ್ವಾತಂತ್ರ್ಯ ನೀಡಬೇಕೇ ಹೊರತು ಅದರಲ್ಲಿ ಸೇರಿ ಭಾಗಿಯಾಗಿ ನಮ್ಮ ಈ ಒಂದು ಇಸ್ಲಾಂ ಧರ್ಮಕ್ಕೆ ಕಳಂಕ ತರುವುದು ಒಮ್ಮೆಯೂ ಕೂಡ ಸರಿಯಲ್ಲ. ಹಲವು ಕಡೆ ಅಂತಹ ಘಟನೆಗಳು ನಡೆಯುತ್ತಿದೆ. ಅದಕ್ಕಾಗಿ ಒಂದು ವಿಷಯ ಅತ್ಯಂತ ಸವಿಸ್ತಾರವಾಗಿ, ಸ್ಪಷ್ಟವಾಗಿ ವಿವರಿಸಲು ಬಯಸುತ್ತಿದ್ದೇನೆ. ಈಗ ನೀವು ವೀಕ್ಷಕರಾದ ನೀವು ನೋಡಿರಬಹುದು, ನಮ್ಮ ಈದ್ ಮಿಲಾದ್ ಕಳೆದ ದಿವಸಗಳಲ್ಲಿ ನಡೆಯಿತು. ಅದೇ ರೂಪದಲ್ಲಿ ಇಸ್ಲಾಮಿನ ಅತ್ಯಂತ ದೊಡ್ಡ ಹಬ್ಬಗಳಾದ ಈದ್ ಉಲ್ ಫಿತ್ರ್ ಹಾಗೂ ಬಕ್ರೀದ್ ಹಬ್ಬಗಳು, ಆ ಒಂದು ಸಂದರ್ಭಗಳಲ್ಲಿ ನಮ್ಮ ಪ್ರೀತಿಯ, ನಮಗೆ ಅತ್ಯಂತ ಬಾಂಧವ್ಯವಿರುವ ನಮ್ಮ ಹಿಂದೂ ಸಹೋದರರು ಸಿಹಿ ತಿಂಡಿಗಳನ್ನು ಹಂಚಿ, ಒಳ್ಳೆಯ ಮಾತುಗಳನ್ನಾಡಿ ಅವರು ನಮ್ಮ ಬಕ್ರೀದ್ ಹಬ್ಬಗಳಿಗೆ ಹಾಗೂ ಈದ್ ಉಲ್ ಫಿತ್ರ್, ಈದ್ ಮಿಲಾದ್ ಹಬ್ಬಗಳಿಗೆ ವಿಶ್ ಅನ್ನು ಮಾಡುತ್ತಾರೆ, ಶುಭಾಶಯಗಳನ್ನು ಕೋರುತ್ತಾರೆ, ಸಂತೋಷವನ್ನು ವಿನಿಮಯ ಮಾಡುತ್ತಾರೆ. ಎಂಬಂತೆಯೇ ಅವರ ಆಚಾರ ವಿಚಾರಗಳು ಬರುವಾಗ, ಅವರ ಹಬ್ಬ ಹರಿದಿನಗಳು, ದಸರಾದಂತಹ ಹಬ್ಬಗಳು ಬರುವಾಗ ಮುಸ್ಲಿಮರಾದ ನಾವು, ಇಸ್ಲಾಂ ಧರ್ಮದ ಅನುಯಾಯಿಗಳಾದ ನಾವು ಅದಕ್ಕಾಗಿ ಬೆಂಬಲ ನೀಡಬೇಕು, ಅದಕ್ಕಾಗಿ ಬೇಕಾದ ಸಹಾಯ ಸಹಕಾರ ನೀಡಬೇಕು, ಅದಕ್ಕಾಗಿ ಸ್ವಾತಂತ್ರ್ಯ ನೀಡಬೇಕೇ ಹೊರತು ಅದರಲ್ಲಿ ಹೋಗಿ ಸೇರುವುದು ಸರಿಯಾದ ಧಾರ್ಮಿಕ ಸೌಹಾರ್ದತೆ ಅಲ್ಲವೇ ಅಲ್ಲ. ಅದಕ್ಕೆ ಸರಿಯಾದ ಭಾವೈಕ್ಯತೆ, ಭಾತೃತ್ವ ಎಂದು ಹೇಳುವುದಿಲ್ಲ. ಕಾರಣ ಅದು ಇಸ್ಲಾಂ ಧರ್ಮಕ್ಕೆ ಧಕ್ಕೆ ತರುವ, ಕಳಂಕ ತರುವಂತಹ ಒಂದು ವಿಷಯವಾಗಿದೆ ಎಂಬುದನ್ನು ಇಲ್ಲಿ ಸೂಚಿಸುತ್ತೇನೆ. ಉದಾಹರಣೆಗೆ ಬೇಕಾಗಿ ಒಂದು ವಿಷಯ ಇಲ್ಲಿ ಪ್ರಸ್ತಾಪ ಮಾಡುತ್ತೇನೆ. ಅದೇನೆಂದರೆ, ಕೇರಳದಲ್ಲಿ ಅತ್ಯಂತ ದೊಡ್ಡ ರಾಜಕೀಯ ಮೇಧಾವಿಯಾಗಿದ್ದ, ರಾಜಕೀಯ ಧುರೀಣರಾಗಿದ್ದ, ಕೇರಳದ ವಿಧಾನಸಭೆಗಳಲ್ಲಿ ಹಾಗೂ ಮಂತ್ರಿ ಮಂಡಲಗಳಲ್ಲಿ ಅತ್ಯಂತ ದೊಡ್ಡ ಸ್ಥಾನವನ್ನು ವಹಿಸಿದ್ದ ಮರ್ಹೂಮ್ CH ಮುಹಮ್ಮದ್ ಕೋಯ ಸಾಹೇಬ್ ಅವರನ್ನು ಅಂದಿನ ಅತ್ಯಂತ ದೊಡ್ಡ ರಾಜಕೀಯ ಧುರೀಣರು ಒಂದು ಭದ್ರ ದೀಪವನ್ನು ಹೊತ್ತಿಸಲು ಬೇಕಾಗಿ ಕರೆದುಕೊಂಡು ಹೋದರು. ಆ ಸಮಯದಲ್ಲಿ ಮರ್ಹೂಮ್ CH ಮುಹಮ್ಮದ್ ಕೋಯ ಸಾಹೇಬ್ ಎಂಬ ಪವಿತ್ರ ಇಸ್ಲಾಂ ಧರ್ಮದ ಸರಿಯಾದ ಈಮಾನ್ ಇರುವ ಒಬ್ಬ ಅನುಯಾಯಿ, ಒಬ್ಬ ರಾಜಕೀಯ ನಾಯಕ, ಅವರು ಆ ಒಂದು ಹಿಂದೂ ಧರ್ಮೀಯರೊಂದಿಗೆ ಭದ್ರ ದೀಪವನ್ನು ಹೊತ್ತಿಸಲು ಬೇಕಾಗಿ ಕೇಳಿಕೊಂಡಾಗ ಅವರು ಹೇಳಿದ ಮಾತು, ನಿಮ್ಮ ಆಚಾರ ವಿಚಾರಗಳಿಗೆ ಇಂತಹ ದಿಕ್ಕಿಗೆ ತಿರುಗಬೇಕು, ಇಂತಹವರು ಅದು ಹೊತ್ತಿಸಬೇಕು ಎಂಬಂತಹ ಹಲವಾರು ವಿಧಾನಗಳಿವೆ. ನಮ್ಮ ಇಸ್ಲಾಂ ಧರ್ಮದಲ್ಲಿ ನಮಾಜ್ ಮಾಡಲು, ಉಪವಾಸ ಆಚರಿಸಲು, ಕುರ್ಆನ್ ಓದಲು ಹಲವಾರು ಷರತ್ತುಗಳು, ಫರ್ಲ್ಗಳು, ನಿಯಮಗಳು ಇರುವಂತೆ ಅವರ ಭದ್ರದೀಪ ಹೊತ್ತಿಸಲು ಹಲವಾರು ನಿಯಮಗಳಿವೆ. ಆದುದರಿಂದ ಅದನ್ನು ತಿಳಿದ ನೀವೇ ಅದನ್ನು ಸರಿಯಾದ ರೂಪದಲ್ಲಿ ಮಾಡಿರಿ. ಒಬ್ಬ ಇಸ್ಲಾಂ ಧರ್ಮದ ಅನುಯಾಯಿಯಾದ ನಾನು, ಮುಸ್ಲಿಂ ಸಹೋದರನಾದ ನಾನು ಅದು ಮಾಡಲು ಯೋಗ್ಯರಲ್ಲ ಎಂಬ ಧೀರೋದಾತ್ತವಾದ ಘೋಷಣೆಯನ್ನು ಅಲ್ಲಿ ಮೊಳಗಿಸಿದ ಮಹಾನ್ ನಾಯಕರಾಗಿದ್ದಾರೆ ಮರ್ಹೂಮ್ CH ಮುಹಮ್ಮದ್ ಕೋಯ ಸಾಹೇಬ್ ಎಂಬ ಕೇರಳದ ಪ್ರಖ್ಯಾತ ಪ್ರಸಿದ್ಧ ರಾಜಕೀಯ ಧುರೀಣರಾಗಿದ್ದರು ಅವರು. ಆದ್ದರಿಂದ ಅವರು ನಮಗೆ ಮಾದರಿಯಾಗಬೇಕು. ದಸರಾಗಳು, ಶಿವರಾತ್ರಿಗಳು, ಗುದ್ದಲಿ ಪೂಜೆಗಳು, ಮಾರ್ನಮಿಯಂತಹ ನಮ್ಮ ಪ್ರೀತಿಯ ಹಿಂದೂ ಮಿತ್ರರ ಆಚರಣೆಗಳು ಬರುವಾಗ ಅದಕ್ಕಾಗಿ ನಾವು ಸಪೋರ್ಟ್ ಮಾಡಬೇಕು, ಅವರಿಗೆ ಸಹಾಯ ಸಹಕಾರ ನೀಡಬೇಕು, ಅವರಿಗೆ ಅದಕ್ಕಾಗಿ ಸ್ವಾತಂತ್ರ್ಯ ನೀಡಬೇಕೇ ಹೊರತು ಅದರಲ್ಲಿ ನಾವು ಭಾಗಿಯಾಗುವುದು ಒಮ್ಮೆಯೂ ಕೂಡ ಧಾರ್ಮಿಕವಾದ ಸೌಹಾರ್ದತೆ ಅಲ್ಲವೇ ಅಲ್ಲ, ಅದು ಸರಿಯಾದ ಭಾತೃತ್ವ, ಭಾವೈಕ್ಯತೆಯೋ ಅಲ್ಲವೇ ಅಲ್ಲ ಎಂಬುದನ್ನು ಇಲ್ಲಿ ಸ್ಪಷ್ಟಪಡಿಸುತ್ತಿದ್ದೇನೆ. ಮಾತ್ರವಲ್ಲ, ಪವಿತ್ರ ಕುರ್ಆನಿನ ಒಂದು ಅಧ್ಯಾಯ, ಸೂರಾ ಆಲು ಇಮ್ರಾನ್ ಎಂಬ ಅಧ್ಯಾಯದ 85ನೇ ಸೂಕ್ತದಲ್ಲಿ ಕಾಣಬಹುದು, ಒಮನ್ ಯಬ್ತಗಿ ಗೈರಲ್ ಇಸ್ಲಾಮಿ ದೀನನ್ ಫಲನ್ ಯುಕ್ಬಲ ಮಿನ್ಹು ವಹುವ ಫಿಲ್ ಆಖಿರತಿ ಮಿನಲ್ ಖಾಸಿರೀನ್. ಅಲ್ಲಾಹನು ಸಂವಿಧಾನಗೊಳಿಸಿದಂತಹ ಪವಿತ್ರ ದೀನುಲ್ ಇಸ್ಲಾಂ ಅನ್ನು, ಅದರ ನಿಯಮಗಳನ್ನು ಹೊರತುಪಡಿಸಿ ಬೇರೊಂದು ನಿಯಮಗಳನ್ನು ಯಾರಾದರೂ ಸ್ವೀಕರಿಸಿಕೊಂಡರೆ ವಹುವ ಫಿಲ್ ಆಖಿರತಿ ಮಿನಲ್ ಖಾಸಿರೀನ್, ಅವನು ಪರಲೋಕದಲ್ಲಿ ಶಾಶ್ವತವಾಗಿ ಪರಾಜಯ ಹೊಂದಿದವರ ಲಿಸ್ಟಿನಲ್ಲಿ, ಆ ಒಂದು ಪಟ್ಟಿಯಲ್ಲಿ ಸೇರಿರುವನು ಎಂದು ಪವಿತ್ರ ಕುರ್ಆನ್ ನಮಗೆ ಘೋಷಿಸಿರುವಾಗ ನಾವು ಒಮ್ಮೆಯೂ ಕೂಡ ಇನ್ನಿತರ ಧರ್ಮೀಯರ, ಅನ್ಯ ಧರ್ಮೀಯರ ಆಚರಣೆಗಳಲ್ಲಿ ಭಾಗಿಯಾಗಿ ನಮ್ಮ ಈಮಾನನ್ನು ಕಳೆದುಕೊಳ್ಳಬಾರದು. ಅವರಿಗಾಗಿ ಅವರ ಆಚರಣೆಗಳು ಬರುವಾಗ ಸಹಾಯ ಸಹಕಾರ ನೀಡಬೇಕು, ಸರಿ, ಅದಕ್ಕಾಗಿ ಸ್ವಾತಂತ್ರ್ಯ ನೀಡಬೇಕು, ಅವರಿಗೆ ಬೆಂಬಲ ನೀಡಬೇಕೇ ಹೊರತು ಅದರಲ್ಲಿ ನಾವು ಭಾಗಿಯಾಗಬಾರದು. ಪವಿತ್ರ ಹದೀಸ್ ವಚನಗಳಲ್ಲಿ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬುಖಾರಿ ಹದೀಸ್ನಲ್ಲಿ ಕಳಿಸಿಕೊಡುತ್ತಾರೆ, ಮನ್ ತಶಬ್ಬಹ ಬಿಕೌಮಿನ್ ಫಹುವ ಮಿನ್ಹು. ಯಾರಾದರೂ
ಮತ್ತೊಬ್ಬರ ಆಚರಣೆಯಲ್ಲಿ ಭಾಗಿಯಾಗಿ ಅವರೊಂದಿಗೆ ಸೇರುವುದಾದರೆ ಅವನು ಆ ಒಂದು ವಿಭಾಗಕ್ಕೆ ಸೇರಿದವನಾಗಿದ್ದಾನೆ. ಆದುದರಿಂದ ಅವರೊಂದಿಗೆ ನಾವು ಸಹಕರಿಸಬೇಕೆ, ಬೆಂಬಲಿಸಬೇಕೇ ಹೊರತು ಅವರ ಆಚರಣೆಗಳಲ್ಲಿ ಭಾಗಿಯಾಗಬಾರದು. ಅನ್ಯ ಧರ್ಮೀಯರ ಆಚರಣೆಯಲ್ಲಿ ನಾವು ಭಾಗಿಯಾಗಬಾರದು, ಸೇರಬಾರದು. ಈ ಎಲ್ಲ ಸಂದೇಶಗಳನ್ನು ಮನಗಂಡು ನಾವು ನಮ್ಮ ಪ್ರೀತಿಯ ಸಹೋದರರಾದ ಮಿತ್ರರಾದ ಹಿಂದೂ ಧರ್ಮೀಯರ ದಸರಾಗಳಿಗೆ ಬೆಂಬಲ ನೀಡೋಣ, ಸಹಾಯ ಸಹಕಾರ ನೀಡೋಣ. ಅಲ್ಲಾಹನು ಉತ್ತಮ ಕಾರ್ಯಗಳಿಗೆ ಸಹಾಯ ಸಹಕಾರ ನೀಡಲು ನಮಗೆ ತೌಫೀಕ್ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.